ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ 5 ಗಂಟೆಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲಿಗೆ ಹೊರಟಿದ್ದೀನಿ 5 ಗಂಟೆಗೆ ಅಂದರೆ ಕೊರಟಗೆರೆ ಹತ್ರ ಸಿದ್ಧರಬೆಟ್ಟ ಇದೆಯಲ್ಲ, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ಹೋಗಬೇಕು, ಇಲ್ಲೇ ಇದೆ, ದೂರ ಏನು ಹೋಗೋದಿಲ್ವಲ್ಲ, ದೂರದಿಂದ ಬಂದು ನೋಡ್ಕೊಂಡು ಹೋಗ್ತಾರೆ, ನಾವು ಇಲ್ಲೇ ಇರೋದನ್ನು ನೋಡಿಲ್ಲ ಅಂತ ಅಂದ್ಕೊತಾ ಇದ್ವಿ. ನಮಗೆ ಜೊತೆಗೆ ಅಂತ ಯಾರೂ ಸಿಕ್ಕಿರಲಿಲ್ಲ. ಸುಮ್ಮನೆ ಇಬ್ಬರೇ ಹೋದರೆ ಚೆನ್ನಾಗಿರಲ್ವಲ್ಲ, ಜೊತೆಯಲ್ಲಿ ಯಾರಾದರೂ ಒಂದು 4-5 ಮೆಂಬರ್ಸ್ ಸೇರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಬೆಟ್ಟ ಹತ್ತೋದು ಎಲ್ಲನೂ ನನಗೆ ಆ ಥರ ಇಷ್ಟ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಬಡವನಹಳ್ಳಿ ನನ್ನ ಫ್ರೆಂಡ್ ಮಂಜು ಇದ್ದಾಳಲ್ಲ, ನಮ್ಮದು ಪೂಜೆ ಇದೆ, ಬನ್ನಿ ಹೋಗೋಣ, ಒಂದು 3 ವಾರ ಹೋಗಬೇಕು, ಹರಕೆ ಇದೆ, ನೀವು ಒಂದು ವಾರ ಬನ್ನಿ ನಮ್ಮ ಜೊತೆ ಅಂತ ಅಂದ್ರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಆದ್ವಿ. ತುಂಬ ಬ್ಯುಸಿ ಇದ್ವಿ, ಹೋಗೋ ಅಷ್ಟು ಇದಿರಲಿಲ್ಲ. ಆದ್ರೂ ಇನ್ನು ಅವರು ಎಲ್ಲರೂ ಹೊರಟಿದ್ದಾರೆ ಅಂತಂದು ಹೇಳ್ಬಿಟ್ಟು ಈಗ ಹೋಗ್ತಾ ಇದ್ವಿ ಎಲ್ಲರೂ. ನಮ್ಮ ಮನೆಯವ್ರು ಹೋಗ್ಬಿಟ್ಟು ಈಚೆ ಕಡೆ ಕಾರ್ ತೆಗಿತಾ ಇದ್ದಾರೆ. ನಾನು ಈ ಸ್ಯಾರಿನ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸಿಂಪಲ್ ಸ್ಯಾರಿ, ನೋಡ್ತಾ ಇರ್ಬೋದು, ಆಮೇಲೆ ತೋರಿಸ್ತೀನಿ ಹೇಳ್ರಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಇದನ್ನು ಬಂದುಬಿಟ್ಟು SRS ಕಲೆಕ್ಷನ್ ಅಂತಂದು ಇನ್ಸ್ಟಾಗ್ರಾಮ್ ಪೇಜ್, ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ನೋಡಿ ಅವ್ರ ಪೇಜಲ್ಲಿ ತೊಗೊಂಡಿರುವಂಥದ್ದು. ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ, ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತಿದೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ನಾನು ಇನ್ನು ಬೇರೆ ಸ್ಯಾರೀಸ್ ಅಂದರೆ ಸ್ವಲ್ಪ ಸೆಮಿ ಮೈಸೂರು ಸಿಲ್ಕು ಆ ಥರದ್ದೆಲ್ಲ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಬೆಟ್ಟಕ್ಕೆ. ಸ್ವೆಟ್ ಎಲ್ಲ ಆದರೆ ಹಂಗೆ ಇದಾಗ್ಬಿಡುತ್ತೆ ಸ್ಯಾರೀಸ್ಗೆ, ಬ್ಲೌಸ್ಗೆ. ಆದಷ್ಟು ಕಾಟನ್ ಸ್ಯಾರೀಸು ಇಲ್ಲಾಂದರೆ ಸಾಫ್ಟ್ ಸ್ಯಾರೀಸು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈಗ ಬೇಸಿಗೆ ಇದು ಮುಗಿಯೋವರೆಗೂ, ಎಲ್ಲಾದರೂ ಮಳೆ ಬಂದ್ರೂ ಅಷ್ಟೇ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯ್ತು ಈ ಸ್ಯಾರಿ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಮ್ಮ ಮನೆಯವ್ರಿಗೆ ಚೆನ್ನಾಗಿಲ್ವಂತೆ. ಏನಿದು ಇಂಥ ಸ್ಯಾರಿ ಹಾಕ್ಕೊಂಡಿದೀಯಾ, ಹೋಗು ಯಾವುದಾದ್ರೂ ಹಾಕ್ಕ ಅಂತಂದರು. ನಾನು ಇಲ್ಲ, ಏನು ಬೆಟ್ಟಕ್ಕೆಲ್ಲ ಅಷ್ಟಷ್ಟು ಸೀರೆಗಳು ಹಾಕ್ಕೊಂತಾರೆ, ಅವೆಲ್ಲ ಸೆಮಿ ಮೈಸೂರು ಸಿಲ್ಕು ಎಲ್ಲ ನೆಂದರೆ ಏನಿಲ್ಲ, ಅವು ಏನಕ್ಕೂ ಬರೋಲ್ಲ ಮತ್ತೆ ಅಂತಂದು ಹೇಳ್ತಾ ಇದ್ದೀನಿ. ಆದರೂ ಹಿಂಗೆ ನೋಡ್ತಾವ್ರು ನನ್ನ, ನೋಡಿ ಎಂಥ ಸ್ಯಾರಿ ಹಾಕ್ಕೊಂಡವಳೆ ಅಂತಂದು. ಚೆನ್ನಾಗಿಲ್ವಂತವ್ರಿಗೆ, ಯಾಕೋ ಇದೊಂಥರ ಡೈಲಿ ವೇರ್ ಸ್ಯಾರಿ ಇದ್ದಂಗಿದೆಯಂತೆ. ಆದರೂ ನನಗೇನೋ ಸಿಂಪಲ್ಲಾಗಿ ಮಸ್ತಾಗಿ ಕಾಣ್ತೈತೆ. ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳೋದು ಮಾತ್ರ ಮರಿಬೇಡಿ. ನಿಮ್ಮ ಮಂಜಣ್ಣಂಗೆ ನಾನು ಹೇಳ್ತೀನಿ ಕಾಮೆಂಟ್ ನೋಡಿಬಿಟ್ಟು, ನೋಡು ಕಾಮೆಂಟ್ ಎಷ್ಟೊಂದು ಜನ ಮಾಡಿದ್ದಾರೆ ಅಂತ. ಅಂದರೆ ಏನು ಅನ್ಸಿದ್ರೆ ಅದೇ ಹೇಳ್ರಿ. ನಿಮ್ಮ ಮಂಜಣ್ಣನ ಥರ ಚೆನ್ನಾಗಿಲ್ಲ ಅಂತ ಆದರೂ ಹೇಳ್ರಿ, ಇಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತಾದರೂ ಹೇಳ್ರಿ. ಸಿಂಪಲ್ ಈ ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ನೆಲಮಂಗ್ಲದವ್ರು ಕಳಿಸಿದ್ರು ನನಗೆ. ಒಂದು ಸರಿ ಅರ್ಶಿನ ಕುಂಟೆ ಹತ್ರ ಒಂದು ವೀಡಿಯೋ ಮಾಡಿದ್ನಲ್ಲ, ಅವ್ರು ಕಳಿಸಿದ್ದು. ಈ ಬಳೆನ ವೇರ್ ಮಾಡಿದ್ದೀನಿ ಸಿಂಪಲ್ಲಾಗಿ. ಇಯರಿಂಗ್ಸ್ ಬಂದುಬಿಟ್ಟು ಇದಿಟ್ಟಿದ್ದೀನಿ. ಜುಮ್ಕಿ ತೆಗೆದಿಟ್ಟಿದ್ದೆ, ಯಾಕೋ ಸ್ವಲ್ಪ ಹೆವಿ ಅನ್ನಿಸ್ತು ಬೆಟ್ಟದಲ್ಲಿ. ಅಪ್ಪ ಯಾಕೆ ಅಂತಂದು ಹೇಳ್ಬಿಟ್ಟು ನಾನು ಜುಮ್ಕಿನ ಎತ್ತಿಟ್ಟು ಇದನ್ನು ಹಾಕಿದ್ದೀನಿ. ಸಿಂಪಲಾಗಿ ತುಂಬ ಚೆನ್ನಾಗಿ ಇರಿಟೇಟ್ ಆಗೋಲ್ಲ, ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು. ಬನ್ನಿ ಹೋಗ್ತಾ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಇರಿ ವಿಡಿಯೋನ ಹಾಗೆಯೇ. ಮನೆ ಬಂದು ನೀವು ಒಂದು 4 ಇಲ್ಲ 3ವರೆಗೆ ಬಿಡಬೇಕು ಅಂತ ಹೇಳಿದರು. ಯಾಕೆಂದರೆ 6 ಗಂಟೆ ಅಷ್ಟರಲ್ಲಿ ನಾವು ಬೆಟ್ಟನ ಹತ್ತಕ್ಕೆ ಶುರು ಮಾಡಿದ್ರೆ 10 ಗಂಟೆ ಅಷ್ಟರಲ್ಲಿ ಕೆಳಗಡೆ ಇಳಿದು ಬಿಡಬೇಕು ಅಂತಂದು ಹೇಳಿದರು. ಸರಿ ಅಂತಂದು ಹೇಳ್ಬಿಟ್ಟು ನಾವೊಂದು ಪ್ಲ್ಯಾನಲ್ಲಿದ್ದರೆ ಈ ಮಳೆ ಹಿಡ್ಕೊಬಿಡ್ತು. ಒಂದು 3 ಗಂಟೆಗೆಲ್ಲ ಹಿಡ್ಕೊಬಿಡ್ತು ಮಳೆ. ನಮ್ಮೂರಲ್ಲಿ ಬಿಡಲೇ ಇಲ್ಲ, ಜೋರಾಗಿ ಬರ್ತಾ ಇದೆ. ಸ್ನಾನ ಮಾಡ್ಕೊಂಡ್ರು ಬಿಡಲಿಲ್ಲ, ಹಂಗೆ ಮಳೆಯಲ್ಲೇ ನೆನ್ಕೊಂಡು ಹೋಗಿ ನೀರು ಇಟ್ಕೊಂಡು ಬಂದು ಹೀಟ್ರ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ನಮ್ಮ ಮನೆಯವ್ರಿಗೂ ಸ್ನಾನ ಮಾಡಿಸಿ ರೆಡಿಯಾಗಿ ಹೊರಟಿದ್ದಾಯಿತು. ಮಧುಗಿರಿಗೆ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ. ಸರಿತಾ ಅವರಿಲ್ಲ, ಇಲ್ಲ ಅಂದಿದ್ರೆ ಹೋಗ್ತಿದ್ವಿ ಮಾತಾಡಿಸ್ಕೊಂಡು. ಇಲ್ಲ ಅವರು ಶಿರದಲ್ಲೇ ಇದ್ದಾರೆ, ಅದಕ್ಕೋಸ್ಕರ ನಾವು ಹೋಗಲಿಲ್ಲ. ಸುಮ್ಮನೆ ಮಧುಗಿರಿಗೆ ಹೋಗ್ಬಿಟ್ಟು ಮಧುಗಿರಿಯಿಂದ ಬಡವನಹಳ್ಳಿಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ವೆದರ್ ಎಲ್ಲನೂ. ಆದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬ್ರಷ್ ಮಾಡಿದ್ನಲ್ಲ, ಹೊಟ್ಟೆ ಸುಮ್ಮನೆ ತಾಳ ಆಗ್ತಿತ್ತು. ನಾನು ಏನಂದ್ಕೊಂಡೆ ಅಂದರೆ, ನನಗೆ ಗೊತ್ತಿಲ್ಲ, ಇಲ್ಲಾಂದ್ರೆ ನಿಜ ಅಲ್ಲಿ ಏನಾದರೂ ತೊಗೊಂಡು ತಿನ್ಕೊಂತಾನೆ ಬರ್ತಾಯಿದ್ದೆ ನಾನು ಗಾಡೀಲಿ. ನನಗೆ ಹಂಗೆ ಉಪವಾಸದಿಂದ ಮನೆಯಲ್ಲಿ ಇದ್ದು ಜರ್ನಿ ಟೈಮಲ್ಲಿ ಉಪವಾಸ ಮಾಡ್ಬೇಕಂದ್ರೆ ಆಗಲ್ಲ ನನ್ನ ಕೈಲಿ. ಮನೆಯಲ್ಲೇ ಇದ್ದು ಉಪವಾಸ ಇರೋಂದ್ರೆ ಇರ್ತೀನಿ, ಡೇ ಫುಲ್ ಬೇಕಾದರೂ ಇರ್ತೀನಿ ಊಟ ಮಾಡ್ದೇನೆ. ನನಗೆ ಜರ್ನಿ ಟೈಮಲ್ಲಿ ಅಲ್ಲಿಗೆ ಹೋದ್ಮೇಲೆ ಬಡವನಹಳ್ಳಿಗೆ ಮತ್ತೆ ಅಲ್ಲಿ ಏನಾದರೂ ಟಿಫನ್ ತೊಗೊಂಡಿರ್ತಾರೆ, ಅಲ್ಲಿ ಫಸ್ಟು ತಿಂದ್ಬಿಟ್ಟು ಆಮೇಲೆ ಬೆಟ್ಟ ಹತ್ತೋದು ಹೇಳು ಅಂತ ನಾನು ಅಂದ್ಕೊಂಡು ಆರಾಮಾಗಿ ಧೈರ್ಯವಾಗಿ ಕೂತಿದ್ದೀನಿ. ಇನ್ನೇನು ಸ್ವಲ್ಪ ದೂರದಲ್ಲೇ ಬೆಟ್ಟ ಬರುತ್ತೆ ಅಂತಂದು. ಕೊರಟಗೆರೆ ಹತ್ರ ಸಿದ್ಧರಬೆಟ್ಟ ನಾವು ಹೋಗ್ತಾ ಇರೋದು. ಇಲ್ಲಿ ಬಂದುಬಿಟ್ಟು ಬಡವನಹಳ್ಳಿಯಲ್ಲಿ ಮಂಜುನು ಮತ್ತು ವೇದ ಎಲ್ಲರೂ ಮಕ್ಕಳು ಹತ್ಕೊಂಡ್ರು ಕಾರಲ್ಲಿ. ಹೂನಾರೆಲ್ಲ ತೊಗೊಂಡು ಬರೋಕೆ ಹೋಯ್ದ್ಲು ವೇದ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ. ಈಗ ಎಲ್ಲರೂ ಮಾತಾಡ್ತಾ ಒಟ್ಟಿಗೆ ಹೋಗ್ತಾ ಇದ್ವಿ ನೋಡಿ, ಸಾಂಗ್ಸ್ ಎಲ್ಲ ಇಟ್ಕೊಂಡು ಕಾರಲ್ಲಿ. ತುಂಬ ಚೆನ್ನಾಗಿತ್ತು ವೆದರ್ ಅಂತೂ, ಬಿಸಿಲಿಲ್ಲ ಏನಿಲ್ಲ, ಸ್ವಲ್ಪ ಶೆಕೆ ಅನ್ನಿಸ್ತಾ ಇತ್ತು, ಅಷ್ಟು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಹೋಗೋ ದಾರಿಲಿ ಇನ್ನೇನು ಟೀಗೆ ಅಂತ ನಿಲ್ಲಿಸಿದ್ವಿ. ಇನ್ನೊಂದು ಸ್ವಲ್ಪ ದೂರದಲ್ಲೇ ಸಿದ್ಧರಬೆಟ್ಟ ಸಿಗುತ್ತೆ, ಅದಕ್ಕೋಸ್ಕರ ಟೀ ಕುಡ್ಕೊಂಡು ಹೋಗೋಣ ಅಂತಂದು ಅಲ್ಲಿ ಚಿಕ್ಕದಾಗ ಒಂದು ಪೆಟ್ಟಿ ಅಂಗಡಿ ಇದೆಯಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ.
ನಮ್ಮ ಮನೆಯವ್ರು ಅಲ್ಗೂ ಕೇಳೋಣ ಅಂತ ಅಂದ್ಕೊಂಡೆ ಒಂದು ಮಾತು, ಟಿಫನ್ ಎಲ್ಲಿ ಮಾಡೋದು ಅಂತ ಕೇಳೋಣ ಅಂತ. ನಂಗೆ ಬರೀ ಟಿಫನ್ನೇ ಇದೆ ಮೈಂಡಲ್ಲಿ, ಎಲ್ಲಿ ಟಿಫನ್ ಮಾಡೋದು ಅಂತ ಕೇಳೋಣ ಅಂದರೆ ಇನ್ನು ಬೆಳಗ್ಗೆ ಕೇಳಿದ್ರೆ ಬೇಡ ಸುಮ್ಮನೆ ಯಾಕೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಇದು ಕಾಫಿನೂ ಟೀ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಕುಡಿದ್ಬಿಟ್ಟು ನೆಕ್ಸ್ಟ್ ಇನ್ನೇನು ಸಿದ್ರಬೆಟ್ಟ ಸ್ವಲ್ಪ ದೂರನೇ ಐತೆ ಅಂತಾರೆ, ಅಲ್ಲಿಗೆ ಹೋದ್ಮೇಲೆ ಇಳಿದ್ಮೇಲೆ ತಿನ್ನೋದು ಹೇಳು ಅಂತ ಅಂದ್ಕೊಂಡ್ರೆ ಆಮೇಲೆ ಪ್ಲ್ಯಾನೇ ಚೇಂಜ್ ಆಗೋಯ್ತು. ಇಲ್ಲಿ ವೇದ ಬಂದುಬಿಟ್ಟು ಸ್ವಲ್ಪ ಚಕ್ಲಿ ನಿಪ್ಪಟ್ಟು ಅದೆಲ್ಲ ತೊಗೊಂಡ್ಲು, ಅಲ್ಲಿ ಬೆಟ್ಟದಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತಂದು. ಇವನಂತೂ ಹೆವಿ ಕಾಮಿಡಿ, ತುಂಬ ತಮಾಷೆ ಮಾಡ್ತಾರೆ ಹುಡುಗನ್ನ. ಇಲ್ಲಿ ಟೀ ಕುಡಿತದನ್ನೆಲ್ಲ ಆ ಮಂಜು ಅದನ್ನೇ ಆಡ್ಕೊತಾ ಇದ್ಲು, ಏನೋ ಸೊಂಟದ ಮೇಲೆ ಕೈ ಇಟ್ಕೊಂಡು ಹಂಗೆ ಕುಡಿತಿದೀಯ ಅಂತಂದು. ಅವ್ನು ಸೈಡ್ಗೆ ಹೊರಟೋದ ಅವಳ ಮಾತಿಗೆ. ಯಾಕಂದರೆ ಅವ್ರವ್ರು ಇದ್ದಾಗ ಒಂಥರ ಕಾಮಿಡಿ ತಮಾಷೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ನಾವೆಲ್ಲ ಹೊಸಬ್ರಲ್ವಾ, ಸೊ ಹಂಗಾಗಿ ನಮ್ಮ ಜೊತೆ ಇದ್ದಾಗ ಹಂಗೆ ಮಾಡಿದ್ರೆ ಅವ್ರಿಗೆ ಫುಲ್ಲು ನಾಚ್ಕೊತಾನೇ ಇರ್ತಾರೆ ಹುಡುಗರು. ಸೈಡ್ಗೆ ಹೊರಟೋಗ್ಬಿಟ್ಟ ನಮ್ಮ ಮಾತಿಗೆ. ಅಲ್ಲಿಂದ ಹೂ ತೊಗೊಂಡು ಬಂದಿದ್ಲು ವೇದ, ಸ್ವಲ್ಪ ದುಂಡ್ಮಲ್ಗೆ ಹೂವು, ತುಂಬ ಇಷ್ಟ ದುಂಡ್ಮಲ್ಗೆ ಅಂದರೆ. ನಮ್ಮ ಸೈಡ್ ಅಂದರೆ ಸಂಜೆ ಇಲ್ಲ ಬೆಳಿಗ್ಗೆ ಟೈಮ್ ಸಿಗ್ಬೋದು ಅಷ್ಟೇ, ಪಾವಗಡದಲ್ಲಿ ಅದನ್ನು. ಇಲ್ಲ ಅಂದ್ರೆ ನಾರ್ಮಲ್ ಡೇಸಲ್ಲಂತೂ ಸಿಗೋದೇ ಇಲ್ಲ, ನಾರ್ಮಲ್ ಟೈಮಲ್ಲೂ ಸಿಗಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಹೋದರೆ ಸಿಗುತ್ತೆ ಅಂತ ಹೇಳಿದರು ಸ್ವಲ್ಪ ಹೂ ಮಾರೋರಲ್ಲಿ ಕೇಳಿದಾಗ ನಾನಷ್ಟೇ. ಇಲ್ಲಿ ಯಾವಾಗಲೂ ಸಿಗ್ತಾ ಇರುತ್ತೆ, ಹಾಗಾಗಿ ದುಂಡ್ಮಲ್ಗೆ ಹೂ ಮುಡ್ಕೊತಾ ಇದ್ದೀವಿ ಎಲ್ಲರೂ. ಇನ್ನೇನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಕೇಳಿದೆ ನಾನು, ಟಿಫನ್ ಯಾವಾಗ ಮುಂಚೆ ಮಾಡೋದು ಅಂತ ಕೇಳಿದ್ರೆ, ಇಲ್ಲಕ್ಕ ಬೆಟ್ಟ ಹತ್ತಿ ಇಳಿಯೋವರೆಗೂ ಟಿಫನ್ ಮಾಡೋ ಆಗಿಲ್ಲ, ಹಂಗೆ ಹತ್ತೋದು ಅಂತಂದ್ರ. ಹಂಗೆ ಒಂದು ಸಾರಿ ನನಗೆ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಅಮ್ಮ ಊಟ ಇಲ್ಲದೆ ಇವಾಗ ಎಷ್ಟೊತ್ತು ಹತ್ತಬೇಕು ಏನೋ ಅಂತ. ಬಾಳೆಹಣ್ಣಲ್ಲಿ 2 ಬಾಳೆಹಣ್ಣು ಕಿತ್ಕೊಬಿಟ್ಟೆ, 2 ತಿಂದುಬಿಟ್ಟೆ. ಅವನು ಏನಕ್ಕೆ ಬಿಡಿಸ್ಕೊತಾ ಇರೋದಂದರೆ ತಿನ್ನೋಕ್ಕೆ ಅಲ್ಲಲ್ಲಿ ಅಂತ ಅಂದು ಬಿಡಿಸ್ಕೊಂಡಿದ್ದಾಯಿತು. ಆದರೆ ಯಾರೂ ತಿನ್ನಲಿಲ್ಲ, ಎಲ್ಲ ಕೋತಿಗಳಿಗೆ ಕೊಟ್ಟಿದ್ದೇ ಆಯಿತು. ಅದನ್ನು ಗೊನೆನ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕವರ್ಗೆ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಡಿದ್ದು. ಇನ್ನು ಅಲ್ಲಲ್ಲಿ ನಾವು ಹತ್ತೋಕ್ಕೂ ಮುಂಚೆನೇ ಅಲ್ಲಲ್ಲಿ ಎಲ್ಲ ಕೋತಿಗಳಿಗೆಲ್ಲ ಕೊಟ್ಬಿಟ್ಟಿದ್ರು. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ನೋಡ್ತಾ ಇರ್ಬೋದು, ಶ್ರೀ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಅಂತಂದೈತೆ. ಇಲ್ಲಿ ಹೋಗ್ಬಿಟ್ಟು ನಮ್ಮ ಮನೆಯವ್ರು ಈಡ್ಗೈ ಹೊಡೆದು ಎಲ್ಲರೂ ಕೈ ಮುಗಿದು ಈಗ ಬೆಟ್ಟ ಹತ್ತಾ ಇರೋದು, ಮನಸ್ಸಲ್ಲಿ ಒಂದು ಬೇಡ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂದ್ಕೊಂಡು. ಇದು ಫಸ್ಟ್ ಟೈಮ್ ನಾವು ಇಲ್ಲೇ ಹತ್ರ ಇದ್ರೂ ಸಿದ್ರ ಬೆಟ್ಟಕ್ಕಂತೆ ನಾವು ಯಾವತ್ತೂ ಬಂದಿರಲಿಲ್ಲ. ನೋಡೋಣ ಅಂತ ಅಂದ್ಕೊಂಡ್ರೆ, ಆದರೆ ಅಪ್ಪ ಒಂದು ಅರ್ಧ ಬೆಟ್ಟವರೆಗೂ ಹತ್ತಕ್ಕೆ ಆಗಲಿಲ್ಲ ನಿಜವಾಗ್ಲೂ, ಅಷ್ಟೊಂದು ಸುಸ್ತಾಗ್ಬಿಡ್ತು. ಏನಿಲ್ಲ, ಸ್ವಲ್ಪ ಕಡ್ತರ ಐತೆ, ಸ್ಟ್ರೈಟಾಗಿ ಹತ್ಬೇಕಲ್ಲ, ಹಂಗಾಗಿ ಫುಲ್ ಸುಸ್ತಾಗೋದು ಹತ್ತಿ. ನಾನು ಇನ್ನೂ ಎಷ್ಟು ದೂರ ಐತೆ, ಇನ್ನೂ ನಾನೇ ಫುಲ್ ಎಲ್ಲರಿಗಿಂತಲೂ ಲಾಸ್ಟ್, ಎಲ್ಲರೂ ಮುಂದೆ ಹೋಗೋರು ಹತ್ತಿ. ಆದರೆ ನಾನು ಪೂರ್ತಿ ಎಲ್ರಿಗಿಂತಲೂ ಹಿಂದೆ ಇರ್ತಾಯಿದ್ದೆ. ಅಲ್ಗೂ ಮಂಜು ಎಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ವಲ್ಪ ಸುಧಾರಿಸ್ಕೊಂಡಂದೇಳಿ ಕರ್ಕೊಂಡು ಹೋಗ್ತಾಯಿದ್ರು. ಅದರಲ್ಲಿ ಸ್ಯಾರಿ ಬೇರೆ ಹಾಕ್ಕೊಂಡು ಬಂದೀವಲ್ಲ, ಇನ್ನೂ ಸ್ವಲ್ಪ ಕಷ್ಟ ಆಗೋಯ್ತು. ಡ್ರೆಸ್ ಆಗಿದ್ರೆ ಅದು ಆರಾಮಾಗಿ ಹತ್ಬೋದಾಗಿತ್ತು ಅಂತ ಅನ್ನಿಸ್ತು. ಆದರೆ ಡ್ರೆಸ್ಗೂ ಸ್ಯಾರಿಗೂ ಏನು ಹೇಳ್ರಿ, ಹತ್ತೋದಕ್ಕೆ ಸ್ಟ್ರೆಂತ್ ಇರಬೇಕು ಅಷ್ಟೇ ಹೊರತು ಸ್ಯಾರಿ ಹಾಕ್ಕೊಂಡ್ರೇನೋ ಡ್ರೆಸ್ ಹಾಕ್ಕೊಂಡ್ರೇನೋ ಅಂತ ಅನ್ನಿಸ್ತು. ಒಂದೊಂದು ಸಾರಿ ಹಂಗೆ ಅನಿಸುತ್ತೆ, ಒಂದೊಂದು ಸಾರಿ ಅಪ್ಪ ಡ್ರೆಸ್ ಹಾಕ್ಕೊಂಡಿದ್ರೆ ಬೇಗ ಹೋಗ್ತಿದ್ದೆ ನಾನು ನಡ್ಕೊಂಡು ಅಂತ ಅನಿಸುತ್ತೆ. ಹತ್ತಕ್ಕಾಗದೇ ಇದ್ದಾಗ ಈ ಥರ ಎಲ್ಲ ಮಾತುಗಳು ಅಂತ ಅಂದ್ಕೊತೀನಿ ನನಗೆ ನಾನೇ. ಮಂಜು ಅಂತೂ ತುಂಬ ಚೆನ್ನಾಗಿ ಹತ್ತಾಳೆ. ಇವ್ರು ಯಾವಾಗಲೂ ಬರ್ತಾ ಇರ್ತಾರಂತೆ ಈ ಬೆಟ್ಟಕ್ಕೆ, ಸಿದ್ರ ಬೆಟ್ಟಕ್ಕೆ. ನಾನಂತೂ ಇದು ಫಸ್ಟ್ ಟೈಮು. ನಮ್ಮಪ್ಪ ಹೇಳ್ತು, ನಿನ್ನ ಕೈಲಿ ಎಲ್ಲಾಗುತ್ತಮ್ಮ ಆ ಬೆಟ್ಟ ಹತ್ತೋದು ಅಂತ ಅಂತು. ನಾನು ಹೋಗಪ್ಪ ನಮ್ಮೂರು ನಿಡ್ಗಲ್ ಬೆಟ್ಟನೇ ಹತ್ತಿದ್ದೀನಿ ಅಂದರೆ ಈ ಬೆಟ್ಟ ಹತ್ತಕ್ಕೇನೋ ಅಂದೆ. ಇಲ್ಲ, ನಿಡ್ಗಲ್ ಬೆಟ್ಟ ಅಂದರೆ ಸ್ವಲ್ಪ ದಾರಿ ಥರ ಐತಲ್ಲ, ಇಲ್ಲಿ ನಮ್ಮೂರು ಸೈಡಿಂದ ಚೆನ್ನಾಗಿ ಹತ್ಬೋದು, ಮೆಟ್ಲಿರೋ ಕಡೆ ಹತ್ತಕ್ಕಾಗಲ್ಲ. ಇದು ಒಂದು ಸ್ವಲ್ಪ ಕಡ್ದೈತಮ್ಮ ಸಿದ್ರ ಬೆಟ್ಟ, ನೀನು ಹತ್ತಕ್ಕಾಗಲ್ಲ ಅಂತ ಅಂತು. ನಾನು ನಮ್ಮಪ್ಪನ ರೋಪ್ ಹೊಡೆದು ಬಂದೆ. ಇಲ್ಲಿ ಹತ್ತಬೇಕಾದ್ರೆ ಗೊತ್ತಾಯ್ತು, ಅಪ್ಪ ತಲೆ ಬೇರೆ ಒಂಥರ ಗಿರ್ರ ಅಂತ ಸುತ್ತಾಯ್ತು ನನಗೆ. ಅದು ಬೇರೆ ಬೆಳಗ್ಗೆನೆ ಸ್ವಲ್ಪ ಹಂಗೆ ಲೈಟಾಗಿ ಬಿಸಿಲು ಬಂದಂಗೆ ಆಗೋದು, ಮುಚ್ಚೋದು ಹಂಗೆ ಆಗೋದಲ್ಲ, ಹೊಟ್ಟೆ ಹಂಗೆ ತಾಳ ಆಗ್ತಿತ್ತು. ಇನ್ನೂ ಎಷ್ಟು ದೂರ ಐತೆ ಅಂತಂದು ಕೇಳಿದ್ರೂ ಇಲ್ಲ, ಫುಲ್ ಸ್ವೆಟ್ ಎಲ್ಲ ನೆಂದೋಗ್ಬಿಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಮಧ್ಯೆ ಯಾವ ಥರ ಗಿಡಗಳು ಮರಗಳು ಎಲ್ಲನೂ ತುಂಬ ಚೆನ್ನಾಗೈತೆ. ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಮೇಯ್ನು ನಾನು ಶಿವಗಂಗೆ ಬೆಟ್ಟ ಹತ್ತಿದ್ವಿ ನಾನು ನನ್ನ ತಮ್ಮ, ಅಲ್ಲಿ ನೋಡಿದ್ದೆ ಈ ಥರ ಜನ. ಇಲ್ಲೂ ಅಷ್ಟೇ ಜನ ಬರ್ತಾನೆ ಇರ್ತಾರೆ. ನಾವು ಹತ್ತಿದ್ದು ಸಂಡೇ, ಭಾನುವಾರ ದಿನ ಹತ್ತಿದ್ದೀವಲ್ಲ, ತುಂಬ ಜನ ಬಂದಿದ್ದರು ಆ ಸೈಡೆಲ್ಲನೂ. ಬೆಂಗಳೂರು, ತುಮಕೂರು ಈ ಸೈಡಿಂದ ಬರ್ತಾರೆ. ಮತ್ತು ಬೇರೆ ಯಾವುದು ಕಡೆ ಒಂದು ಊರು ಕೇಳಿದ್ನಪ್ಪ, ಮರ್ತೋಗಿಬಿಟ್ಟೆ. ಶೃಂಗೇರಿ ಕಡೆ ಒಬ್ಬರು ಬಂದಿದ್ದರು, ನಾವು ಮೊನ್ನೆ ಆ ಕಡೆ ಎಲ್ಲ ಬಂದಿದ್ವಿ ಅಂತಂದು ಹೇಳಿದ್ವಿ. ಮತ್ತು ಚಿತ್ರದುರ್ಗದಿಂದ ಬಂದಿದ್ದರು, ಮತ್ತು ಈ ಕಡೆ ಶಿರಾದಿಂದನೂ ಬಂದಿದ್ದರು. ಆ ಥರ ಸುತ್ತು ಎಲ್ಲರೂ ಬರ್ತಾ ಇರ್ತಾರೆ. ಇಲ್ಲಿ ನೋಡಿ, ಹೆಣ್ಮಕ್ಳು ಬಂದಿರೋರೆಲ್ಲ ಹತ್ತತ್ತು ಹೋಗ್ತಾಯಿದ್ದೀವಿ. ಇಲ್ಲೊಂದು 2 ಹತ್ರ ಸ್ವಲ್ಪ ಹಂಗೆ ಜರುಗಿದೆಯಲ್ಲ, ಸೊ ಅಲ್ಲಿ ಇದು ಕಬ್ಬಿಣದ್ದು ಇದೆಲ್ಲ ಹಾಕಿದ್ದಾರೆ ಹಿಡ್ಕೊಂಡು ಹತ್ತಕ್ಕೆ. ಅಲ್ಲೊಂಚೂರು ಇದಾಗುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನು ಆರಾಮಾಗಿ ಹತ್ಬೋದು. ಒಂದು ಮಧ್ಯ ದಾರಿವರೆಗೇನೆ ಸ್ವಲ್ಪ ಕಷ್ಟ ಅನಿಸೋದು, ಆಮೇಲೆ ಸ್ವಲ್ಪ ಈಸಿನೇ, ಆರಾಮಾಗಿ ಹತ್ತು ಹೋಗ್ಬೋದು. ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಕಷ್ಟನೇ ಆಗೋಯ್ತು. ಇವ್ರು ನೋಡಿ ಎಷ್ಟು ಸಲೀಸಾಗಿ ಹತ್ತಾವ್ರೆ ನೋಡಿ. ಇಲ್ಲಿ ಮೆಟ್ಲು, ಇಲ್ಲಿ ಅದು ಕಬ್ಬಿಣದ ಅದು ಸೈಡ್ಗೆ ಹಾಕಿದಾರಲ್ಲ ರೈಟ್ ಸೈಡು, ಅದನ್ನ ಇಟ್ಕೊಂಡು ಹತ್ಬೋದು. ಆದರೆ ಸ್ವಲ್ಪ ಹತ್ತಿ ಸುಧಾರಿಸ್ಕೊಂಡು ಹೋಗೋದಾದರೆ ಆರಾಮಾಗಿ ಹತ್ತು ಬಿಡ್ತೀನಿ ನಾನು.
ಇವ್ರಿಗೆ ಅಂದರೆ ಚೆನ್ನಾಗಿ ಬೆಟ್ಟ ಹತ್ತಿ ಎಕ್ಸ್ಪೀರಿಯನ್ಸ್ ಐತೆ. ನಮ್ಮ ಮನೆಯವ್ರು ಏನೋ ಬಿಟ್ಟಿದ್ರೆ ಎಷ್ಟೊತ್ತಿಗೆ 2 ಸಾರಿ ಹತ್ತಿ ಇಳಿಯೋರು. ತುಂಬ ಸ್ಟ್ರಾಂಗ್ ಅವರು, ಬೆಟ್ಟಗಳು ಹತ್ತೋದ್ರಲ್ಲಾಗಿರ್ಬೋದು, ಕೆಲಸ ಮಾಡೋದ್ರಲ್ಲಾಗಿರ್ಬೋದು. ನಮ್ಮ ಮನೆಯವರಷ್ಟು ಗಟ್ಟಿ ನಾನು ಬರಲ್ಲ. ನಮ್ಮ ಮನೆಯವ್ರು ನೋಡಿ ಈ ಸೈಡಿಂದನೇ ಹತ್ತು ಬರ್ತಾವ್ರೆ. ನಾವು ಆ ಕಡೆಯಿಂದ ಹತ್ತಾ ಇದ್ರೆ ಅವ್ರು ಸೈಡಿಂದ ಹತ್ತು ಬಂದು ಸೈಡಲ್ಲಿ ವೀಡಿಯೋ ಮಾಡ್ತಾವ್ರೆ ನಮ್ಮದು. ಹಂಗೆ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಈ ಥರ ನಮ್ಮೂರು ಬೆಟ್ಟಗಳಿಗೆಲ್ಲ ಹೋಗ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಒಂದು ಅರ್ಧಕ್ಕೆ ಹತ್ತಿದ್ದೀವಿ, ಇನ್ನೇನು ಮುಕ್ಕಾಲು ಭಾಗ ಹತ್ತಿದ್ದೀವಿ. ಆವಾಗ ಈ ಥರ ವ್ಯೂ ನೋಡೋದಕ್ಕೆ ಕೆಳಗಡೆ ಹಿಂಗೆ ಕಾಣಿಸ್ತಾ ಇದೆ. ನಮ್ಮ ಮನೆಯವ್ರ ಸೈಡಿಂದ ಹತ್ತು ಬಂದು ಈಗ ವೀಡಿಯೋ ಶೂಟ್ ಮಾಡ್ತಾ ಇರೋದು ನಮ್ಮದು. ಮಂಜು ಸ್ವಲ್ಪ ಸ್ಟ್ರಾಂಗೇ, ಚೆನ್ನಾಗಿ ಹತ್ತಾಳೆ ಬೆಟ್ಟ ಹತ್ತೋದ್ರ ನೋಡಿದ್ನಲ್ಲ. ನನ್ನ ಕೈ ಹಿಡ್ಕೊಂಡು ಅಲ್ಲಿವರೆಗೂ ಕರ್ಕೊಂಡು ಬಂದು ಏನಕ್ಕ ನೀನು ಹಿಂಗೆ ಮೆತ್ತಗಿದೆಯಾ, ಅದಕ್ಕೆ ನಿನ್ಗೆ ಹತ್ತಕ್ಕಾಗಲ್ಲ, ಚೆನ್ನಾಗಿ ಗಟ್ಟಿಯಾಗು, ಅದು ಇದು ತಿಂದು ಅಂತಂದು ಹೇಳ್ತಾವಳೆ. ಏನು ತಿಂದ್ರು ಅಷ್ಟೇ ಬಿಡು ಅಂತಂದು ಅದೇ ಮಾತಾಡ್ತಾ ಇದ್ವಿ. ಇಲ್ಲಿ ಬಾಳೆಹಣ್ಣು ಅವರು ಇರೋವೆಲ್ಲ ತಗೊಂಡು ಮೇಲೆ ಹೋಗ್ಬಿಟ್ಟವ್ರೆ. ಇಲ್ಲಿ 2 ಬಾಳೆಹಣ್ಣು ನಮ್ಮವೇನಂತ ಇಲ್ಲಿ ಇಟ್ಟಿದ್ರಂತೆ, ಸ್ವಲ್ಪ ಮೆತ್ತಗಾಗಿತ್ತು. ನನಗೆ ಹೊಟ್ಟೆ ಹಸಿತೈತೆ ಅಂತಂದು ಹೇಳಿದ್ದಕ್ಕೆ ಮೇಲೆ ಬಾಳೆಹಣ್ಣು ಇದ್ದಾವೆ ತಿನ್ನೋಣ ಬಾ ಅಂತ ಅಂದರು. ಆದರೆ ನನಗಾಗಲಿಲ್ಲ, ಅಲ್ಲಿ ಬಿಚ್ಚಿಟ್ಟು ಹೋಗಿರೋವೇನೆ ಕಿತ್ತಿಟ್ಟು ಹೋಗಿದ್ರಲ್ಲ 2, ಅವನ್ನೇ ತಗೊಂಡು ನಾನೊಂದು ಮಂಜು ಒಂದು ತಿಂದ್ವಿ. ಇದೊಂದು ಸ್ವಲ್ಪ ಇಲ್ಲೊಂಚೂರು ಮೆಟ್ಲತ್ತದಿದೆ, ಇದು ಮುಗಿದ್ರೆ ಇನ್ನೇನು ಡೈರೆಕ್ಟ್ ದೇವಸ್ಥಾನ ಹತ್ರನೇ ಹೋಗೋದು. ನೋಡಿ ಎಲ್ಲ ಸುಸ್ತೊಡಿತಾರೆ ಇಲ್ಲಿಗೆ ಬಂದವರೆಲ್ಲ. ಗಂಡು ಮಕ್ಕಳು ಹೆಣ್ಮಕ್ಳು ಯಾರಿಗಾಗಿರ್ಬೋದು. ನಮ್ಮ ಮನೆಯವರು ಸ್ವಲ್ಪ ಹತ್ತಾರೆ, ಆಮೇಲೆ ಒಂಥರ ಉಸಿರು ಜಾಸ್ತಿ ಜೋರಾಗಿ ತಗೊತಾ ಇದ್ರು. ನಾನು ನೋಡಿದೆ, ಎಷ್ಟೇ ಇದಂದ್ರೂ ಹತ್ತೋದು, ಬೆಟ್ಟ ಹತ್ತೋದಂದ್ರೆ ಅಷ್ಟು ಸುಲಭ ಅಲ್ಲ ಹೇಳ್ರಿ. ಇವರೆಲ್ಲ ಮಕ್ಕಳೆಲ್ಲ ನೋಡ್ರಿ ಮುಂಚೆನೇ ಹೋಗ್ಬಿಟ್ಟು ಅವ್ನು ಮೆಟ್ಲು ಸಮೇತ ಕೌಂಟ್ ಮಾಡ್ಕೊತ ಹೋಗ್ತಾವನೆ ಅವನು, ಮಂಜು ಮಗ. ಹಂಗಾಗಿ ಇಷ್ಟು ಮೆಟ್ಲಿದಾವೆ ಆಂಟಿ ಅಂತಂದು ಹೇಳ್ತಾ ಇದ್ದ. ಇನ್ನೇನು ಫೈನಲ್ ಬಂದ್ವಿ ನೋಡ್ರಿ ಬೆಟ್ಟದ ಮೇಲ್ಗಡೆ. ಇಲ್ಲೇ ದೇವಸ್ಥಾನ ಇರೋದು. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನಾನೇನು ಬಂದಿದ ತಕ್ಷಣ ಕೂತ್ಕೊಂಡು ಸ್ವಲ್ಪ ನೀರು ಕುಡಿದು ನೆಕ್ಸ್ಟ್ ನಾವು ದೇವ್ರ ದರ್ಶನಕ್ಕೆ ಅಂತ ಒಳಗಡೆ ಹೋಗೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಐಟಮ್ ತರೋಕ್ಕೆ ಅಂತಂದೆ ಒಬ್ಬರು ಅಣ್ಣ 2-3 ಸರಿ ಹತ್ತತ್ತು ಇಳಿದ್ರು ನಮ್ಮ ಮುಂದೆನೆ. ನಾವು ಮೆಟ್ಲು ಹತ್ತು ಬರಬೇಕಾದ್ರೆ ಬೆಟ್ಟನ ಕೆಳಗಡೆ ಇಳಿದೋದ್ರು, ಮತ್ತೆ ನಾವು ಬರಬೇಕಾದ್ರೆ ರಿಟರ್ನ್ ಹೊತ್ಕೊಂಡು ಬರ್ತಾವ್ರೆ. ಸೊ ಹಂಗೆ ನಾವು ಒಂದು ಸಾರಿ ಹತ್ತೋದಕ್ಕೆ ಅಯ್ಯಪ್ಪ ಅಂತ ಅಂದ್ಕೊತೀವಿ, ಅವರಷ್ಟು ಸಾರಿ ಹತ್ತಿಳಿತಾರಲ್ಲ, ಗ್ರೇಟ್ ಅಂತ ಅನ್ನಿಸ್ತು. ದುಡಿಮೆಗೆ ನೋಡ್ರಿ ಎಷ್ಟು ಕಷ್ಟಪಡಬೇಕು ಜೀವನಕ್ಕೆ ಅಂತಂದು ಅನ್ನಿಸ್ಬಿಡ್ತು. ಒಂದೊಂದು ಟೈಮ್ ಹಂಗೆ ಅನಿಸುತ್ತೆ ನೋಡಿದ್ರೆ ಸ್ವಲ್ಪ ಜನನ. ಇಲ್ಲೇನಿನ್ನು ಹತ್ತಿ ಬಂದ್ವಲ್ಲ, ಸ್ವಲ್ಪ ಫೋಟೋ ಎಲ್ಲ ಇಟ್ಕೊಳ್ಳೋಣ ಅಂತ ಸ್ವಲ್ಪ ಫೋಟೋ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ನಾವು ಕೂತ್ಕೊಂಡು ಸ್ವಲ್ಪ ನೀರು ಕುಡಿದು ಇನ್ನು ಒಳಗಡೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತಂದು ರೆಡಿ ಆದ್ವಿ. ಇಲ್ಲೆಲ್ಲ ನೀರು ಹಾಕ್ಸ್ಕೊಂತಾರೆ, ತಲೆ ಮೇಲೆ ನೀರು ಒಯ್ಸ್ಕೊಬಿಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತಾರೆ. ನಾನು ಹಾಕ್ಸ್ಕೊಳ್ಳಲ್ಲ ಅಂತಂದು ಹೇಳ್ತಿದ್ದೆ ಮಂಜುಗೆ, ಆದರೆ ಮಂಜು ಅವರೆಲ್ಲ ಯಾರನ್ನೂ ಬಿಡಲ್ಲ. ಚಿಂಟು, ಮಂಜು, ನಮ್ಮ ಮನೆಯವ್ರನ್ನೆಲ್ಲರೂ ಇಲ್ಲ, ದೇವಸ್ಥಾನಕ್ಕೆ ಬಂದಮೇಲೆ ನೀರು ಒಯ್ಸ್ಕೋಬೇಕು ಒಳ್ಳೇದಾಗುತ್ತೆ ಅಂತ ಅಂದ್ರೆ. ಇನ್ನು ದೇವರು ಅದು ಇದು ಅಂತಂದು ಹೇಳ್ಬಿಟ್ಟು ಭಯ ಹಿಡಿಸ್ಬಿಟ್ರೆ ನಮಗೆ. ಅದಕ್ಕೆ ಸರಿ ಬಿಡು ಒಯ್ಸ್ಕೊಳ್ಳೋಣ ಅಂತ. ನಮ್ಮ ಮನೆಯವರಂತೂ ತಣ್ಣೀರಂತೂ ಇದುವರೆಗೂ ಯಾವತ್ತೂ ಒಯ್ಕೊಂತ ಇರಲಿಲ್ಲ ಅವರು. ಬೇಸಿಗೆ ಟೈಮ್ ಬಂದ್ರೂ ಬಿಸಿಲಲ್ಲಿ ನೀರಿಟ್ಟು ಒಯ್ಕೊಳ್ಳೋದೇ ಅಭ್ಯಾಸ ಅವ್ರಿಗೆ. ಸ್ವಲ್ಪ ಉಗುರು ಬೆಚ್ಚಗಿದ್ರೂ ಒಯ್ಕೊಂತಾರೆ. ಫುಲ್ಲು ಕೋಲ್ಡ್ ಇರೋ ನೀರಂತೂ ಯಾವತ್ತೂ ಒಯ್ಕೊಂಡಿರಲಿಲ್ಲ. ಹಾಗಾಗಿ ನಾನು ಅಷ್ಟೇ, ಕೋಲ್ಡ್ ಇರೋದು ಆಗಲ್ಲ ನನಗೆ, ಫುಲ್ಲು ಶೀತ ಆಗಿಬಿಡುತ್ತೆ. ಸರಿ ಅಂತ ಇನ್ನೇನು ದೇವಸ್ಥಾನದ ಒಳಗಡೆ ಅಲ್ವಾ, ಸರಿ ಇಲ್ಲಿ ನೋಡ್ರಿ ಈ ಥರ ಒಂಥರ ಗುಂಡುಗಳು ಮಧ್ಯೆ ಒಳಗಡೆ ದೇವರು ಇರೋದು. ಇಲ್ಲಿ ತುಂಬ ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ. ಈಗ ಹೋಗ್ಬಿಟ್ಟು ಇಲ್ಲಿ ಎಲ್ಲ ಕುತ್ಕೊಂಡು ಅಲ್ಲಿ ನೀರು ಒಯ್ಸ್ಕೊತಾ ಇರ್ತಾರಲ್ಲ ನೋಡಿ, ಅಲ್ಲಿ ಒಯ್ತಾವ್ರೆ. ಹಂಗಾಗಿ ನಾವು ಎಲ್ಲರೂ ಒಯ್ಸ್ಕೊಂಡು ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೂನಾರ ಎಲ್ಲ ತೊಗೊಂಡು ಬಂದಿದ್ರು ಮಂಜು ಅವರೆಲ್ಲರೂ. ಈಗ ದೇವ್ರಿಗೆ ಕೊಟ್ಬಿಟ್ಟು ಪೂಜೆ ಮಾಡ್ಸೋಕ್ಕೆ ಅಂತ ಇಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿ ವಿಭೂತಿ ಹಚ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದು. ನಾವು ಇಳಿದು ಹೋದ್ರೂ ಎಷ್ಟೇ ಸ್ವೆಟ್ ಬಂದ್ರೂ ಹೋಗಲ್ಲ. ಅದೆಲ್ಲ ನೀರಲ್ಲಿ ನೆನೆಸಿ ಈ ಥರ ತೇದು ಹಚ್ತಾರಲ್ಲ, ಭಾಳ ಚೆನ್ನಾಗಿ ಹಚ್ಕೋಬೋದು ಆ ರೀತಿ. ನಾನಂತೂ ಫಸ್ಟ್ ಟೈಮೇ ಈ ರೀತಿ ವಿಭೂತಿ ದಪ್ಪದಾಗ ಹಚ್ಕೊಂಡಿದ್ದು. ನಾನು ಮಂಜುಗೆ ಹೇಳ್ದೆ, ನನಗೆ ಆ ರೀತಿ ವಿಭೂತಿ ಹಚ್ಕೋಬೇಕಂದ್ರೆ ತುಂಬ ಇಷ್ಟ ಮಂಜು ಅಂತಂದು. ಸರಿ ಬಾಕ ಇವತ್ತು ಹಚ್ತಾರೆ, ಹಚ್ಚಿಸ್ಕೊಳ್ಳಿವಂತೆ ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ಲು ಮಾತಾಡ್ತಾ ಇದ್ದೇನೆ. ವಿಭೂತಿ ಎಲ್ಲ ಹಚ್ಕೊಂಡು ಇನ್ನು ದೇವರ ದರ್ಶನ ಮಾಡ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ಒಂದು ಅರ್ಧ ಬೆಟ್ಟವರೆಗೂ ಇಳಿದು ಆಮೇಲೆ ಏನಾದರೂ ತಂದಿರೋದೆಲ್ಲ ತಿನ್ನೋಣ ಅಂತಂದರು. ಫಸ್ಟು ತಿನ್ನೋಣಪ್ಪ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ನಾನು ಅದೇ ವೇದನ್ಗೂ ಮಂಜುಗೆ ಹೇಳ್ತಾ ಇದ್ದೆ. ಸರಿ ನಡೀರಿ ಅಂತಂದು ಹೇಳ್ಬಿಟ್ಟು. ಹತ್ತೋದೊಂದು ಕಷ್ಟ ಆದರೆ ಇಳಿಯೋದೊಂದು, ಮತ್ತೆ ಕಾಲು ನಿಲ್ಲಿಸಿ ಇಡಬೇಕಲ್ಲ ಕೆಳಗಡೆ, ಅವಾಗ ಒಂಥರ ಮೊಣಕಾಲು ಚಿಪ್ಪೆಲ್ಲ ನೋವು ಬರ್ತವೆ. ನಿಲಾಕ್ ನಡಿಬೇಕಲ್ಲ ಕಾಲು. ಹಂಗೆ ಇಲ್ಲೊಂಚೂರು ಮೆಟ್ಲತ್ರ ಜಾರ್ತಾ ಇತ್ತು. ಅದಕ್ಕೇ ಇನ್ನು ಯಾಕೆ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ನಿಧಾನಕ್ಕೆ ನಡ್ಕೊಂಡು ಬರ್ತಾಯಿದ್ದೀವಿ. ನೋಡಿರಿ ವಿಭೂತಿ ಎಲ್ಲರೂ ಹಚ್ಕೊಂಡಿದ್ವಿ, ನಮ್ಮ ಮನೆಯವರು ನಾನು ಎಲ್ಲರೂ. ಸ್ವಲ್ಪ ಫೋಟೋಸ್ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ನಾನು ಹಾಕಿದ್ದೆ ನೋಡಿ. ಈ ಅಣ್ಣನೇ ಈಗ ವೀಡಿಯೋ ಶೂಟ್ ಮಾಡಿದ್ದಾರೆ ನಮ್ಮ ಮನೆಯವರು. ನಾವು ಹತ್ಬೇಕಾದ್ರೆ ನಮ್ಗೆ ಎದುರು ಬಂದರು, ಇಳಿಬೇಕಾದ್ರೂ ಎದುರು ಬಂದರು. ಆ ರೀತಿ ಪಾಪ ತುಂಬ ಕಷ್ಟ ಹೇಳ್ರಿ, ಆ ಜರುಗಳ ಹತ್ರ ಎಲ್ಲ ಹತ್ಕೊಂಡು ಮೆಟ್ಲ ಹತ್ರ ಬರಬೇಕಂದ್ರೆ ಸುಮ್ಮನೆ ಅಲ್ಲ. ಆದರೂ ಅವರು ಅಷ್ಟು ಕಷ್ಟಪಡ್ತಾವ್ರೆ, ತುಂಬ ಗ್ರೇಟ್ ಅವರು. ಹೀಗೆ ಎಲ್ಲರೂ ಮಾತಾಡ್ತಾ ಹಂಗೆ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ಸಿಕ್ಕಿದ್ರು ಬೆಟ್ಟದಲ್ಲಿ, ಎಲ್ಲರೂ ಮಾತಾಡಿಸ್ತಾ ಇದ್ರು. ಎಲ್ಲರ ಜೊತೆ ಮಾತಾಡ್ಕೊಂಡು ಹಾಗೆ ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. ಇನ್ನೇನು ಹೋಗ್ಬಿಟ್ಟು ತಂದಿರೋ ತಿಂಡಿ ಸ್ವಲ್ಪ ತಿಂದರೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಬಾಡಿಗೆ, ಇಲ್ಲ ಅಂದರೆ ಆಗಲ್ಲಪ್ಪ ನನ್ನ ಕೈಲಿ ಅಂತ ಮಂಜುಗೆ ಹೇಳ್ತಾ ಇದ್ದೆ.
ಅವಲಕ್ಕಿ ಮತ್ತು ಕಡುಬು, ಚಕ್ಲಿ, ನಿಪ್ಪಟ್ಟು, ಇನ್ನೂ ಅಷ್ಟು ಬೂಮರಗಳಂತೆ ಚಾಕ್ಲೇಟ್ಗಳಂತೆ ಎಲ್ಲ ತಂದಿದ್ರು. ನಾವು ತಿಂದಿದ್ದು ಅಷ್ಟು ತಿಂದ್ವಿ. ಈಗ ಹೋಗ್ಬಿಟ್ಟು ಇಲ್ಲೇ ಒಂದು ಪ್ಲೇಸ್ ನೋಡಿದ್ವಿ, ಚೆನ್ನಾಗೈತಿ ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಅಂತ. ನೋಡ್ರಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಒಂದು ಕಡೆ. ಇಲ್ಲೊಂದು ಬಂಡೆ ಐತೆ, ಅಲ್ಲಿ ಕುತ್ಕೊಂಡು ತಿನ್ನೋಣ ಅಂತಂದು. ಅಯ್ಯ ಏನಾಯ್ತು ಕೂಕನವ ವಿಡಿಯೋ తీస్తಲ್ಲ ಈಗ ಹುಡಿಡ ಕ್ಯಾಮ್ರಾ ಸುಡಿಡ ನಾನು ಸಿಂಗಲ್ ಫೋಟೋ ತೆಗೆಸ್ಕೊಂಡು ಬರ್ತೀನಿ. ಸಾಲ್ರ ಒಂದಿನ ನಾವಿಲ್ಲಿ ಹಿಂದೆಗಡೆ ಮುತ್ಲ ಹಾಕೊಂಡು ಸುಮ್ಮನೆ ಅಮ್ಮಿಸ್ತೀವಿ ನೀವು. ಅಂಕಲ್ ಅವ್ರಿಬ್ಬರೇ ಕರ್ಕೋಗ್ತಾವ್ರೆ, ಅವ್ರು ತಿನ್ನಲ್ವೇ? ಕೇಳೋಣ ಹ್ಞೂ ಅಂದ್ರೆ ಕವರ್ ಮಾಡ್ತೀನಿ. ಈಗ ಅಕ್ಕ ನೀವು ತಿಂತಾ ಇರ್ರಿ, ಬೇಕು ತಲೆ ಖಾಲಿ ಆದ್ರೂ ಸಾಕು. ಒಟ್ಟಿನಲ್ಲಿ ದೊಡ್ಡ ಬಾಕ್ಸ್ ಅಮ್ಮ 3 ಬಾಕ್ಸ್ ತರೋದ್ರ ಬದಲು ದೊಡ್ಡ ಬಾಕ್ಸ್ ಇತ್ತಲ್ಲ ಬರ್ಬೇಕು. ತಿನ್ನೋಣ ತಿನ್ನಂಕಲ್ ನೀವು ಇವ್ರಿಗೆಲ್ಲ ಎಲ್ಲಿಂದ ಮುತ್ಲ ಬಾಕ್ಸ್ ಎಲ್ಲ ಕೊಡೋದು? ಅದೇ ನಿಮ್ಗೆಲ್ಲ ಚಕ್ಲಿ ಬರ್ರ ಇಲ್ಲಿ ನೀವು ಎಲ್ಲ ಹೋಗಿದ್ರಿ? ಬಾಕ್ಸ್ ನಾವು ಖಾಲಿ ಮಾಡ್ಬಿಡೋಣ, ಅವ್ರು ಹೆಂಗಾರ ಮಾಡ್ಕೊಂಡು. ಸ್ವಲ್ಪ ಸ್ವಲ್ಪ ಎಲ್ಲರ ಸ್ನ್ಯಾಕ್ಸ್ ಟೈಪ್ ತಿಂದಿದ್ದಾಯ್ತು. ಹೊಟ್ಟೆ ಎಷ್ಟು ಚೆನ್ನಾಗಿ ಆರಾಮ್ ಅನ್ನಿಸ್ಬಿಡ್ತು ಅಂದರೆ ನನಗೆ ಇರೋ ಟೆನ್ಷನ್ಸ್ ಎಲ್ಲ ಹೊರಟೋಯ್ತು. ನನಗೆ ಏನೋ ಒಂಥರ ಅನ್ನಿಸ್ತೈತೆ. ನನಗೆ ಅದೇನೋ ಗೊತ್ತಿಲ್ಲ. ಎಲ್ಲಾದರೂ ಔಟ್ಸೈಡ್ ಜರ್ನಿ ಮಾಡಿದಾಗ ನನಗೊಂದು 7 ಗಂಟೆ 8 ಗಂಟೆ ಅಷ್ಟರೊಳಗೆ ತಿಂದಿಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕೆ ಆಗಲ್ಲ. ಹಾಗಾಗಿ ಇವತ್ತೇ ಆ ಥರ ಜರ್ನಿ ಮಾಡಿದಾಗಿಂದ 10 ಗಂಟೆ 11 ಗಂಟೆವರೆಗೂ ವೆಯ್ಟ್ ಮಾಡಿ 12 ಗಂಟೆಗೆ ತಿಂದಿದ್ದು ಇವತ್ತೇ ಫಸ್ಟ್ ಟೈಮ್ ನಾನು. ಅದಕ್ಕೆ ಸ್ವಲ್ಪ ತಿಂದಾಗ ಸ್ವಲ್ಪ ಸ್ಟ್ರೆಂತ್ ಬಂತು ಬಾಡಿಗೆ. ಈಗ ಮಾತಾಡ್ಕೊಂತ ಎಲ್ಲರೂ ನಗ್ತಾನೆ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾ ಹೋಗ್ತಾ ಇದ್ದೀವಿ ಎಲ್ಲರೂ ನಡ್ಕೊಂಡು. ಹಿಂಗೆ ಇರ್ತಾವಲ್ಲ ಅವು ಇವು ವಿಷಯಗಳು ಮಾತಾಡ್ತಾ ಹೋಗ್ತಾ ಇದ್ವಿ. ನನ್ನನ್ನು ಬಂದುಬಿಟ್ಟು ಈ ಏಜ್ಗೆ ಹಿಂಗೆ ನಡೀತಿದೆಯೇ, ಇನ್ನೊಂದು ಸ್ವಲ್ಪ ಏಜ್ ಆದರೆ ಹೆಂಗೆ ಅಂತಂದು ಹೇಳ್ಬಿಟ್ಟು ಚಿಂಟೋರೆಲ್ಲ ರೇಗಿಸ್ತಾ ಇದ್ರು. ಏನು ಮಾಡೋದು, ವಯಸ್ಸು ಆಗುತ್ತೆ ಕಣ, ಇನ್ನು ಹಾಫ್ ಸೆಂಚುರಿ ಹೊಡಿತೀನಿ ಇನ್ನೊಂದು 15-20 ವರ್ಷಕ್ಕೆ, ಆವಾಗ ಇನ್ನೂ ಫುಲ್ಲು ಡೌನ್ ಆಗಿಬಿಡ್ತೀನಿ ಓಡಾಡೋದು ಅಂತಂದು ಹೇಳಿದೆ. ಇವರು ನೋಡಿ ನಮ್ಮ ಸಬ್ಸ್ಕ್ರೈಬರು ಶಿರಾದವ್ರಂತೆ. ಇವರು ಬರಬೇಕಾದ್ರೂ ಮಾತಾಡ್ಸರು, ಮತ್ತೆ ಹೋಗ್ಬೇಕಾದ್ರೆ ಫೋಟೋಸ್ ಎಲ್ಲ ಇಟ್ಕೊಂಡ್ರು. ತುಂಬ ಖುಷಿ ಆಯಿತು ಸಿಸ್ಟರ್ ಮಾತಾಡ್ಸಿದ್ದು ನೋಡಿ. ಹಾಗಾಗಿ ಫೋಟೋ ಇಟ್ಕೊಂಡು ನೆಕ್ಸ್ಟ್ ನಾವು ಕೆಳಗಡೆ ಬಂದ್ವಿ, ಬೆಟ್ಟದಿಂದ ಇಳಿದುಬಿಟ್ಟು ಬಂದು ಈಗ ಊಟಕ್ಕೆ ಅಂತ ಹೋಗ್ತಾ ಇದೀವಿ, ಪ್ರಸಾದ ತಿನ್ನೋಣ ಅಂತಂದು. ನನಗೇನೋ ಗೊತ್ತಿಲ್ಲ, ದೇವಸ್ಥಾನಗಳಿಗೆಲ್ಲ ಹೋದಾಗ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ನಾನು ತಿಂದಿದ್ದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ, ಅದಾದಮೇಲೆ ತಿರುಪತಿಯಲ್ಲಿ, ಈಗ ಸಿದ್ಧರ ಬೆಟ್ಟದಲ್ಲಿ ಇಲ್ಲಿ ತಿಂತಾ ಇದ್ದೀವಿ. ಅದಕ್ಕೆ ಮಂಜು ಚೆನ್ನಾಗಿರುತ್ತಲ್ವ ಪ್ರಸಾದ ಅಂದರೆ, ಅಕ್ಕ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೋಗೋಣ ಅಂತಂದು ಈಗ ಕರ್ಕೊಂಡು ಹೋಗ್ತಾ ಅವ್ರ ಒಳಗಡೆ. ಇಲ್ಲಿ ಸೇಮ್ ನಾವು ಯಾವುದು ಗೊರವನಹಳ್ಳಿ ಲಕ್ಷ್ಮಿ ಅಲ್ಲಿ ನೋಡ್ತೀವಲ್ಲ ಅದೇ ಥರನೇ ಪ್ಲೇಟ್ಸು ಎಲ್ಲನೂ ನಾವೇ ತಗೊಂಡು ಈ ರೀತಿ ತೊಳ್ಕೊಂಡು ಹೋಗಿ ಒಳಗಡೆ ಊಟಕ್ಕೆ ಅಂತ ಕೂತ್ಕೋಬೇಕು. ತುಂಬ ಚೆನ್ನಾಗಿ ಮಾಡಿದ್ರು, ರೈಸು ಮತ್ತು ರಸಮು ಮಜ್ಜಿಗೆ ಹಾಕಿದ್ರು, ಭಾಳ ಚೆನ್ನಾಗಿತ್ತು. ಹೆಂಗೋ ಹೊಟ್ಟೆ ಬೇರೆ ಒಂದು ಅರ್ಧ ಬರ್ಧ ತುಂಬಿತ್ತಲ್ಲ, ಈಗ ಫುಲ್ಲಾಗಿ ತುಂಬಿಸ್ಕೊಂಡು ಹೋಗೋಣ ಅಂತಂದು ಒಳಗಡೆ ಹೋದ್ವಿ. ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈಗ ಹೋಗ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದೀನಿ ನೋಡ್ರಿ ಊಟಕ್ಕೆ. ನೀರೆಲ್ಲ ಹಾಕ್ತಾಯಿದ್ದಾರೆ. ಬರೀ ಅನ್ನ ಮಂಜು ಇಟ್ಕೊಂಡು ಬರೀದು ವೈಟ್ ರೈಸ್ ತಿನ್ನೋಕೆ ಸ್ವಲ್ಪ ನೋಡು ಹೆಂಗಿರುತ್ತೆ ಅಂದ್ಲು. ನಾನು ಯಾವತ್ತೂ ತಿಂತಾ ಇರಲಿಲ್ಲ, ಹಾಗಾಗಿ ಮಂಜು ಮಾತು ಕೇಳಿ ತಿಂದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಭಾಳ ಇಷ್ಟ ಆಯ್ತು ನನಗೆ ಬರೀ ಅನ್ನ ತಿನ್ನೋದಕ್ಕೇ. ಆಮೇಲೆ ರೈಸ್ ಸ್ವಲ್ಪ ಹಾಕ್ಸ್ಕೊಂಡು ತಿಂದ್ವಿ.
ಸಾಂಬಾರು ಸ್ವಲ್ಪ ಹಾಕ್ಸ್ಕೊಂಡು ತಿಂದು ಮತ್ತೆ ಮಜ್ಜಿಗೆ ಹಾಕಿದ್ರು. ಈಗ ಊಟ ಎಲ್ಲ ಮುಗಿಸಿ ಮತ್ತೆ ಈಚೆ ಕಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಹಂಗೇನೆ ಎಲ್ಲರೂ ಮಾತಾಡಿ ನೆಕ್ಸ್ಟ್ ನಾವು ಮನೆ ಕಡೆ ಹೊರಡಬೇಕು ಅಂತಂದು ಅದೇ ಪ್ಲ್ಯಾನಲ್ಲಿದ್ವಿ. ನೆಕ್ಸ್ಟ್ ಇನ್ನೂ ಎಲ್ಲಾದರೂ ಹೋಗೋಣ ಅಂತ ಮಾತಾಡ್ತಾ ಇದ್ರು. ಅಷ್ಟರಲ್ಲಿ ಲೇಟ್ ಆಗುತ್ತೆ, ಮತ್ತು ಮಳೆಗಾಲ ಬೇರೆ, ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ನಾವೇ ಹೇಳ್ಬಿಟ್ಟು ಬಡವನಹಳ್ಳಿಗೆ ಅಂತ ಎಲ್ಲರೂ ಹೊರಟ್ವಿ. ಮತ್ತು ಬಡವನಹಳ್ಳಿಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲಿ ನಂದೊಂದು ಸ್ಯಾರಿ ಬ್ಲೌಸ್ ಇತ್ತು, ಅದನ್ನ ತೊಗೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟಿದ್ದು. ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.